ಚೆನ್ನಾಗಿದೆ. ಶಿವರತ್ನ ಹವಳ ಮಾಣಿಕ್ಯ ಪುಷ್ಯರಾಗ ನೀಲ ವರ್ಣ ಹಳದಿ ಕೆಂಪು ಕೇಸರಿ ತಾಮ್ರ. ಆಮೇಲೆ ದಿಕ್ಕು ಈಶಾನ್ಯ ದಿಕ್ಕು ಒಳ್ಳೆಯದು. ಶುಭ ಸಂಖ್ಯೆ 1 3 8 9. ಶುಭ ದಿನಾಂಕ 3 9 12 18 21 27 30. ಧನುಸು ರಾಶಿಯವರಿಗೆ ಗುರುವು ಮಿಥುನ ಸಿಂಹರಾಶಿಗಳಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿ ಕುಟುಂಬ ಸೌಖ್ಯ, ಉದ್ಯೋಗದಲ್ಲಿ ಅಭಿವೃದ್ಧಿ, ಯತ್ನ, ಕಾರ್ಯಾನುಕೂಲ, ಬಂಧು ಮಿತ್ರ ಸಹಾಯ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸಾಧಾರಣೆ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ ಮೊದಲಾದವುಗಳು ಕಾಣಬರುತ್ತವೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಸೋಲಾಗ್ನಿ, ಭೀತಿ, ಅನಾರೋಗ್ಯ, ದುಷ್ಟಜನರ ಸಹವಾಸ, ಮನಸ್ಸಿಗೆ ಚಿಂತೆ, ಕೆಲಸಕ್ಕೆ ಕಾರ್ಯಗಳಲ್ಲಿ ವಿಘ್ನ ಇತ್ಯಾದಿ ಶುಭ ಫಲಗಳು ಉಂಟಾಗುತ್ತದೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನೆಯಲು ಎತ್ತ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದಿಂದ ತೊಂದರೆ, ಅನಾರೋಗ್ಯ, ಧನಹಾನಿ, ಮನಸ್ಸಿಗೆ ಹೆದಲ ಮೊದಲಾದ ಫಲಗಳು ಕಾಣಬರುತ್ತವೆ. ಇನ್ನು ಮಕರ ರಾಶಿಯವರಿಗೆ